ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನನ್ನ ಮ್ಯಾಚ್ ಬಗ್ಗೆ ರಾತ್ರಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಗುರಿ, ಏನು ಮಜಾ ಬರೋ ಥರ ಇತ್ತು ಅಂತಂದರೆ ಮ್ಯಾಚು ಮೋಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಚು ಈ ಒಂದು ಸೀಸನಲ್ಲಿ, ಏಷ್ಯಾ ಕಪ್ ಸೀಸನಲ್ಲಿ ನನಗೇನೋ ಅನ್ಸುತ್ತೆ ಈ ಮ್ಯಾಚೇ ಆಗುವಂಥ ಸಾಧ್ಯತೆ. ಮುಂದೆ ಗೊತ್ತಿಲ್ಲ ಯಾವ ಮ್ಯಾಚ್ ಸಗದಾಗ ಆಗುತ್ತೋ ಅಂತ, ಬಟ್ ಈ ಮ್ಯಾಚ್ ಅಂತೂ ಎಡ್ಜ್ ಆಫ್ ದ ಸಿಟಲ್ಲಿ ಕೂತ್ಕೊಂಡು ನೋಡೋ ಥರ ಇತ್ತು. ಶ್ರೀಲಂಕಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚು ಅಲ್ಲ ನೋಡುಗರು, ಇಲ್ಲಿ ಹಣೆ ಬರ್ರ ಹೆಂಗಿದೆ ಅಂತ. ಸೊ ಅದಕ್ಕೆ ಹೇಳೋದು, ಇಲ್ಲಿ ಲೀಗ್ ಸೀಸಲ್ ಗೆಲ್ಲೋದೆಲ್ಲ ಇಂಪಾರ್ಟೆಂಟು, ಸೂಪರ್ ಫೋರ್ಸಲ್ಲಿ ಗೆಲ್ಲೋದು ಇಂಪಾರ್ಟೆಂಟು, ಜೊತೆಗೆ ಅಲ್ಲೂ ಗೆಲ್ಲೋದು ಇಂಪಾರ್ಟೆಂಟೇ, ಬಟ್ ಇಲ್ಲಿ ಇನ್ನೂ ಇಂಪಾರ್ಟೆಂಟು, ಜೊತೆಗೆ ಫೈನಲಲ್ಲಿ ಗೆಲ್ಲೋದು ಇಂಪಾರ್ಟೆಂಟು. ಇಲ್ಲಿ ಲೀಗ್ ಸೀಸಲ್ ಅವ್ರ ಮೇಲೆ ಗೆದ್ಬಿಟ್ಟು ಸೂಪರ್ ಫೋರಲ್ಲಿ ಬಂದ್ಬಿಟ್ಟು ಸೋತೋಗ್ಬಿಡ್ತು ಅಂತಂದರೆ, ಅಥವಾ ಫೈನಲ್ ಬಂದ್ಬಿಟ್ಟು ಅವ್ರ ಮೇಲೆ ಸೋತೋಗ್ಬಿಡ್ತು ಅಂತಂದರೆ ಹೆಂಗಿರುತ್ತೆ ಹೇಳಿ. ಲೀಗ್ ಸೀಸಲ್ ಗೆಲ್ಲೋದೇ ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ನಿಸ್ಬಿಡುತ್ತೆ, ಅಲ್ಲೇನೇ ಗೆಲ್ಲಬೇಕಾಗಿತ್ತು ಅಂತ ಅನ್ನಿಸ್ಬಿಡ್ತು. ಇವಾಗ ನೋಡಿ, ಶ್ರೀಲಂಕಾದವರು ಡಾಮಿನೇಟ್ ಮಾಡ್ಕೊಂಡು ಗೆದ್ದಿರೋಂಥ ಮೂರು ಮ್ಯಾಚ್ ಲೀಗ್ ಸೀಸಲ್ಲಿ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿರೋ ಶ್ರೀಲಂಕನ್ ಟೀಮು. ಏನ್ ಗುರು, ಕ್ವಾಲಿಟಿ ಟೀಮ್, ಸಕ್ಕ ಟೀಮ್, ಬಿಂದಾಸ್ ಟೀಮು, ಚಿಂದಿ ಟೀಮ್ ಅಂತ ಹೆಸರು ಮಾಡ್ಕೊಂಡು ಬಂದರು ಲೀಗ್ ಸೀಸಲ್ಲಿ. ಇಲ್ಲಿ ಬಂದ್ಬಿಟ್ಟು ಬಾಂಗ್ಲಾದೇಶದ ಮೇಲೆ ಸೋತೋಗ್ಬಿಟ್ರು. ಇನ್ನು ಒಂದು ಬಾಲ್ ರಿಮೈನಿಂಗ್. ನಜ್ಜಿ ಲಾಸ್ಟ್ ಬಾಲ್ ಬಂದಂಥ ವಿಕ್ಟ್ರಿ ಮಗ ನಜ್ಜಿ ಕಳಾದ್ ಹೋಗ್ಬಿಟ್ರು ಅಂತ ಅನ್ಕೊಳ್ಳಿ ಎಲ್ಲರೂ ಬಾಂಗ್ಲಾದೇಶಿ ಫ್ಯಾನ್ಸ್ಗಳು. ಲಾಸ್ಟು 2 ರನ್ ಬೇಕಾಗಿತ್ತು, 1 ರನ್ ಬೇಕಾಗಿತ್ತು 2 ಬಾಲ್ಗೆ. 1 ರನ್ ಬೇಕಾಗಿತ್ತು 2 ಬಾಲ್ಗೆ. ಎಲ್ಲ MS ಧೋನಿನಾ 1 ರನ್ ಬೇಕಿತ್ತು 2 ಬಾಲ್ ಅಂದಾಗ ಗೆಲ್ಸೋದಿಕ್ಕೆ. ಆದ್ರೂ ನಮ್ಮ ಮಗ ಶ್ರೀಲಂಕಾದವ್ರು ಸೋಲ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ನೋಡಿ, ಫೇವರೇಟ್ ಇದ್ದು ಶ್ರೀಲಂಕಾ ಮ್ಯಾಚ್ನ ಗೆಲ್ತಾರೆ ಅಂತ, ಗೆದ್ದವರು ಬಾಂಗ್ಲಾದೇಶ, ಅದು ಸೂಪರ್ 4 ಅಲ್ಲಿ ಬಂದ್ಬಿಟ್ಟು ಗೆದ್ದಿದ್ದಾರೆ. ಇವಾಗ ನೋಡಿ ಶ್ರೀಲಂಕಾಗೆ ಹೆಂಗಾಗಿದೆ ಅಂತ. ಶ್ರೀಲಂಕಾ ಇಂಡಿಯಾ ಮೇಲೆ ಗೆಲ್ಲಬೇಕು ಅಂಡ್ ಪಾಕಿಸ್ತಾನ ಮೇಲೆ ಗೆಲ್ಲಬೇಕು, ಅವ್ರು ಕ್ವಾಲಿಫೈ ಆಗಬೇಕು ಅಂತ ಅಂದರೆ ಫೈನಲ್ಸ್ಗೆ ಆ ಥರ ಬಂದ್ಬಿಟ್ಟು ಕೂತ್ಕೊಂಡಿದೆ. ಆ್ಯಂಡ್ ಬೆಟರ್ ರನ್ ರೇಟು ಕೂಡ ಇಟ್ಕೊಂಡಿರ್ಬೇಕು ಕ್ವಾಲಿಫೈ ಆಗಬೇಕು ಅಂತಂದರೆ. ಎರಡು ಕೂಡ ಸಿಕ್ಕಾಪಟ್ಟೆ ಸಖತ್ ಆಪೋನೆಂಟ್ಗಳು. ಇಲ್ಲಿ ಬಾಂಗ್ಲಾದೇಶಕ್ಕೆ ಪಕ್ಕ ಹೊಡಿತಾರೆ ಅಂತ ಅನ್ಕೊಂಡಿದ್ದೀವಿ. ಇವ್ರು ಹೊಡೆದ್ಬಿಟ್ಟು ಪಾಕಿಸ್ತಾನ ಹೊಡಿತು ಅಂದರೆ ಅವರೇ ಫೈನಲ್ಗೆ ಬರ್ತಾರೆ ಅಂತ ಕೂಡ ನಾನು ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಬಾಂಗ್ಲಾದೇಶ ಮೇಲೆ ಸೋತಿರೋದ್ರಿಂದ ಇವ್ರು ಪಾಕಿಸ್ತಾನ ಹೊಡಿಬೇಕಾಗುತ್ತೆ, ಪಾಕಿಸ್ತಾನ ಕೂಡ ಇಂಡಿಯಾ ಹೊಡಿಬೇಕಾಗುತ್ತೆ. 2 ಮ್ಯಾಚ್ ಗೆಲ್ಲೇಬೇಕಾಗುತ್ತೆ ಇವ್ರು ಕ್ವಾಲಿಫೈ ಆಗಬೇಕು ಅಂತಂದರೆ ಫೈನಲ್ಸ್ಗೆ. ಸೊ ಇಲ್ಲಿ ಸೀನು ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗಿರೋದು ಬಾಂಗ್ಲಾದೇಶಕ್ಕಲ್ಲ, ಶ್ರೀಲಂಕಾಗೆ. ಬಾಂಗ್ಲಾದೇಶ ಇಲ್ಲಿ ಪಾಕಿಸ್ತಾನ್ಗೋ ಅಥವಾ ಇಂಡಿಯಾಗೋ ಏನು ಬೇಕಾದ್ರೂ ಆಗ್ಬೋದು. T20 ನೋಡಿದ್ರಲ್ಲ, ಇಲ್ಲಿ ಸೂಪರ್ 4 ಅಲ್ಲಿ ಇವ್ರು ಗೆದ್ರು, ನೋಡೋ ಲೀಗ್ ಸೀಸಲ್ ಅವ್ರು ಗೆದ್ದಿದ್ರು. ಸೊ ಡಾಮಿನೇಟ್ 3 ಮ್ಯಾಚ್ನ ಗೆದ್ಕೊಂಡ್ಬಂದಿರುವಂಥ ಶ್ರೀಲಂಕನ್ ಟೀಮ್ಗೆ ಸೂಪರ್ 4 ಅಲ್ಲಿ ಇವ್ರು ಹೊಡಿತಾರೆ. ಅದಕ್ಕೆ ಹೇಳೋದು, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಕೂಡ ಏನು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ನಾವು. ಪಾಕಿಸ್ತಾನ ಫುಲ್ಲು ಕಡೆಗಣನೆ ಮಾಡೋಕ್ಕಾಗೋದಿಲ್ಲ, ಏನು ಬೇಕಾದರೂ ಆಗ್ಬೋದು. ಎನಿ ಗಿವನ್ ಡೇ T20 ಅನ್ನೋ ಫಾರ್ಮೇಟು ಯಾರನ್ನ ಬೇಕಾದ್ರೂ ಅಟ್ಟಕ್ಕೆ ಏರ್ಸುತ್ತೆ, ಯಾರನ್ನ ಬೇಕಾದ್ರೂ ಕೆಳಗಡೆ ಹಾಕೊಂಡು ತಳ್ಳುತ್ತೆ. ಅಷ್ಟಿಲ್ಲೇ ಒಮಾನ್ ಅವರು ಇಂಡಿಯಾ ಮೇಲೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರ, 1 ಮ್ಯಾಚ್ ಅಟ್ ಎ ಟೈಮ್ ತೊಗೊಂಡು ನಥಿಂಗ್ ಟು ಲೂಸ್ ಅಂತ ಆಡ್ತು ಅಂತಂದರೆ ಈ ಥರ ರಿಸಲ್ಟ್ ಬರುತ್ತೆ. ಬಾಂಗ್ಲಾದೇಶ ಅವ್ರನ್ನೇ ಮಾಡಿದ್ದು ಅದನ್ನೇ ಏನು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದು ಹೃದಯ್ ಅವರು. ನಜ್ಜಿ ಮ್ಯಾಚ್ನ ಬಿಡಿದ್ರಿಗೂ 10 ಬಾಲಿಗೆ ಹತ್ರನ ತೊಗೊಂಬರೋರು, 10 ಬಾಲಿಗೆ ಹತ್ರನೋ ಅಲ್ಲಿವರೆಗೂ ತೊಗೊಂಬಂದು ನಿಲ್ಸಿದ್ದೆ, ಒಂಥರ ಸೆಟ್ ಮಾಡಿದ್ದೀನಿ ಹೃದಯ್ ಅವರು. ಹೌದು, ಇನಿಷಿಯಲಿ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಹಸನ್ ಅವರು. ಸೊ ಅದಕ್ಕೆ ಕೂಡ ಕ್ರೆಡಿಟ್ ಕೊಡಬೇಕು. ಆ್ಯಂಡ್ ದಸೊಂದು ಚೆನ್ನಾಗಿ ಕ್ರೆಡಿಟ್ ಕೊಡಬೇಕು ಇವರು. ಆ್ಯಕ್ಚುಲಿ 6 ಸಿಕ್ಸ್ನ ಹೊಡೆದ್ಬಿಟ್ಟು 60+ ರನ್ನ ಹೊಡೆದಿದ್ದಾರೆ. ಅವ್ರು ಅಲ್ಲಿ ಸೆಟ್ ಮಾಡ್ತು ಅಂದರೆ ಗೇಮ್ನ, ಅಲ್ಲಿ ಬೇಗ ವಿಕೆಟ್ಸ್, ಅರ್ಲಿ ವಿಕೆಟ್ಸ್ಗಳಲ್ಲಿ ಬಿದ್ದುಬಿಟ್ಟಿತ್ತು. ಅಷ್ಟೊಂದು ಹೆವಿ ಕಾಂಟ್ರಿಬ್ಯೂಷನ್ ಟಾಪ್ ಆರ್ಡರ್ ಏನು ಬಂದಿರಲಿಲ್ಲ. ಇವ್ರು ಬಾಟಮಲ್ಲಿ ಬಂದ್ಬಿಟ್ಟು ಆ ಸಖತ್ತಾಗಿ ಪರ್ಫಾರ್ಮ್ ಮಾಡಿ ಈ ಕಡೆಯಿಂದ ಇಲ್ಲಿ ಸೋಲ್ತಾರೆ ಅಂದರೆ ಶ್ರೀಲಂಕನ್ ಟೀಮು. ಅದೇ ಗುರು, ಇಲ್ಲಿ ರನ್ಸ್ ಕ್ಲಿಯರ್ಲಿ ಶಾರ್ಟ್ ಇರೋ ಶ್ರೀಲಂಕನ್ ಸ್ಟ್ಯಾಂಡರ್ಡ್ಸ್ಗೆ ಇನ್ನೊಂದು ಸ್ವಲ್ಪ ರನ್ಸ್ ಹೊಡಿಲೇಬೇಕಾಗಿತ್ತು. ಅದನ್ನು ಹೊಡೆಯೋದಕ್ಕೆ ಆಗಲಿಲ್ಲ. ಆರಾಮಾಗಿ ಚೇಸ್ ಡೌನ್ ಮಾಡಿಬಿಟ್ಟು, ಆರಾಮಾಗೇನು ಚೇಸ್ ಡೌನ್ ಮಾಡಲಿಲ್ಲ, ಕ್ರಿಟಿಕಲ್ ಆಗಿನೇ ಚೇಸ್ ಡೌನ್ ಮಾಡಿದ್ದು. ಲಾಸ್ಟ್ ಓವರ್ ಅಜ್ಜಿ ಸಗದಾಗಿತ್ತು. ಲಾಸ್ಟ್ ಓವರ್ ಬೇಕಾಗಿದ್ದು 5 ರನ್, 6 ರನ್ ಬೇಕಾಗಿತ್ತು ಅಂತ, 5 ರನ್ ಬೇಕಾಗಿತ್ತು ಅನಿಸುತ್ತೆ. ಅಲ್ಲಿ ಜಾಕರ್ ಅಲಿ ಕೈಲಿ 4 ಹೊಡೆಸ್ಕೊತಾರೆ, ಅವ್ರು ಬಂದ್ಬಿಟ್ಟು 2 4. ಆ ಜಾಕರ್ ಅಲಿ ಕೈಲಿ ಹೊಡೆಸ್ಕೊಂಡಿರಲಿಲ್ಲ ಅಂತಂದರೆ, 2 4ನ ಹೊಡೆಸ್ಕೊಂಡಿರಲಿಲ್ಲ ಅಂತಂದರೆ ಗೆದ್ಬಿಟ್ರು ಅವ್ರ ಮ್ಯಾಚ್ ಶ್ರೀಲಂಕಾ. ನೋಡಿ, ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರೆ. ಶಮೀಮ್ ಅವರು ಅವರೆಂಥ ಸ್ಟ್ಯಾಂಡ್ನ ಕೊಟ್ಟಿದ್ದಲ್ಲಿ ನಿಂತ್ಕೊಂಡು ಲಾಸ್ಟ್ ರನ್ ಅವರು ಇನಿಷಿಯೇಟ್ ಮಾಡಿದ್ದೇನೆ. ಅವರು ಓಡೋಗೋರು ನಜ್ಜಿ ತಲೆ ಕೆಡ್ಸ್ಕೊಂಬಿಡೋ ವಿಕೆಟ್ ಬಿದ್ದರು ಅಂತ. ಸೊ ಎಲ್ಲರ ಕಾಂಟ್ರಿಬ್ಯೂಷನಿಂದನೂ ಕೂಡ ಬಾಂಗ್ಲಾದೇಶ ಅವರು ನೆನ್ನೆ ಗೆದ್ದಿದ್ದಾರೆ. ಸೊ ಇವಾಗ ಸೆಟ್ ಆಗಿದೆ ಬಾಂಗ್ಲಾದೇಶಿಗೆ. ಬಾಂಗ್ಲಾದೇಶ್ ಕೂಡ ಫೈನಲಿಗೆ ಬರ್ಬೋದು ಅಂತ ತೋರಿಸ್ಕೊಂಡು ಕೊಟ್ಟಿದೆ. ಇಲ್ಲಿ ಲೀಗ್ ಸೀಸಲ್ ಗೆಲ್ಲೋದಾಗೋರು ಇಂಪಾರ್ಟೆಂಟು, ಸೂಪರ್ 4 ಅಲ್ಲಿ ಗೆಲ್ಲೋದು ಇಲ್ಲಿ ಇಂಪಾರ್ಟೆಂಟ್ ಅಂತ ಬಾಂಗ್ಲಾದೇಶ್ ಅವರು ತೋರಿಸ್ಕೊಂಡು ಕೊಟ್ಟಿದ್ದಾರೆ. ಶ್ರೀಲಂಕಾ ಡೌನ್ ಕಾಣಿಸ್ತಾ ಇದ್ದಾರೆ. 1 ಮ್ಯಾಚ್ನ ಸೋಲ್ತು ಅಂತಂದರೆ ಅವ್ರು ಕ್ವಾಲಿಫೈ ಆಗೋದಕ್ಕಾಗೋದಿಲ್ಲ ಫೈನಲ್ಸ್ಗೆ. ಆ್ಯಂಡ್ ನನಗೂ ಕೂಡ ಅನ್ನಿಸ್ತಿಲ್ಲ ಶ್ರೀಲಂಕಾದವ್ರು ಇವಾಗ ಫೈನಲ್ಗೆ ಬರ್ತಾರೆ ಅಂತ. ಇವಾಗ ಏನಿದ್ರು ಪಾಕಿಸ್ತಾನ ಕೈಯಲ್ಲಿದೆ ಆ್ಯಂಡ್ ಬಾಂಗ್ಲಾದೇಶ್ ಕೈಯಲ್ಲಿದೆ ಅಂತ ಅನ್ನಿಸಿದೆ ಟೂರ್ನಮೆಂಟು. ನೋಡೋಣ ಅದೇನಾಗುತ್ತೆ ಅಂತ. ನಿಮಗೇನಿಸ್ತು ನೆನ್ನೆಯ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮೋಸ್ಟ್ ಫೇವ್ರೇಟ್ ಇದ್ದಂಥ ಶ್ರೀಲಂಕಾ ಅಪ್ಸೈಡ್ ಡೌನ್ ಸೈಡ್ ಆಗಿದ್ದು ಬಾಂಗ್ಲಾದೇಶಿಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.